ನಮಸ್ತೆ ವೀಕ್ಷಕರೇ, ಈ ರೈಡ್ ಗದಗ್ನಿಂದ ಯಲ್ಲಾಪುರದ ಕಡೆಗೆ ಸಾತೋಡಿ ಫಾಲ್ಸ್ಗೆ ಹೊರಟಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಟ್ರಿಪ್ ಅಂದ ತಕ್ಷಣ ಫಸ್ಟು ಲಿಸ್ಟ್ನಲ್ಲಿ ಬರೋ ಹೆಸರು ಈ ಸಾತೋಡಿ ಫಾಲ್ಸೇ. ನಿಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ. ಈ ಯಲ್ಲಾಪುರ ಪ್ರಾಂತ್ಯವನ್ನು ಸಿಟಿ ಆಫ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ಅದೆಷ್ಟೋ ಜಲಪಾತಗಳು ಕಾಡಿನ ಮಧ್ಯೆ ಅಡಗಿ ಕುಳಿತಿವೆ. ಇವಾಗ ನಾನು ಹೊರಟಿರುವಂಥ ಸಾತೋಡಿ ಫಾಲ್ಸ್ ಯಲ್ಲಾಪುರ ಸಿಟಿಯಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಸೈಕ್ಲಿಸ್ಟ್ ಹಾಗೆ ಬೈಕರ್ಸ್ ನಿಮಗೆ ಇಲ್ಲಿ ಒಂದು 30 ಕಿಲೋಮೀಟರ್ಗಳ ಒಳ್ಳೆ ಫಾರೆಸ್ಟ್ ರೈಡ್ ಸಿಗುತ್ತೆ. ಒಂಚೂರು ಆಫ್ ರೋಡ್ ಕೂಡ ಇದೆ. ನಮ್ಮ ಈ ಉತ್ತರ ಕನ್ನಡದ ಜಲಪಾತಗಳಿಗೆ ಯಾವುದೇ ಆನ್ಲೈನ್ ಬುಕ್ಕಿಂಗ್ ಏನೂ ಇರಲ್ಲ. ನೀವು ಇಲ್ಲೇ ಬಂದುಬಿಟ್ಟು ಟಿಕೆಟ್ನ ಖರೀದಿಸಬೇಕು ಒಳಗಡೆ ಎಂಟ್ರಿಗೆ. ಫಾಲ್ಸ್ನ ತಲುಪೋವರೆಗೂ ನಿಮಗೆ ರಸ್ತೆಯನ್ನು ಕಲ್ಪಿಸಿಕೊಡಲಾಗಿದೆ. ಬಂತು ನೋಡಿ ಸಾತೋಡಿ ಜಲಪಾತ. ಈ ಕಲ್ಲಾರು ಮನೆ ಘಾಟಿಯಿಂದ ಸುಮಾರು ಝರಿಗಳು ಸೇರಿ ಈ ಜಲಪಾತವಾಗಿದೆ. ಇದು ಸುಮಾರು 15 ಮೀಟರ್ ಮೇಲಿನಿಂದ ಚೌಕಾಕಾರದಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಧುಮುಕೋದ್ರಿಂದ ಇದರ ಸೌಂದರ್ಯ ಕಣ್ಣುಗಳಿಗೆ ಹಬ್ಬದ ತರ ಕಾಣಿಸುತ್ತೆ. ಈ ಫಾಲ್ಸ್ ಇಂದ ಒಂದು ಚೂರು ನೀವು ಹಿಂದ್ಗಡೆ ಬಂದ್ರೆ ನಿಮ್ಗೆ ಒಂದು ಕಿರಿದಾದ ದಾರಿ ಕಾಣಿಸುತ್ತೆ ನಿಮ್ಮ ಎಡಬದಿಯಲ್ಲಿ. ಹಾಗೆ ನೀವು ನೇರ ಹೋದ್ರೆ ನಿಮ್ಗೆ ಸಿಗೋದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಇದನ್ನ ಸುಮಾರು 2015ರಲ್ಲಿ ನಿರ್ಮಾಣ ಮಾಡಿದ್ರು. ಇದನ್ನ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಶಿವಪುರ ಮತ್ತೆ ಈ ಉಳುವಿ ಹಾಗೆ ನೇಬರಿಂಗ್ ಟೌನ್ಸ್ ನ ಕನೆಕ್ಟ್ ಮಾಡುತ್ತೆ. ಇದು ನಿಮ್ಗೆ ನೋಡ್ಲು ತುಂಬಾ ಸೊಗಸಾಗಿದೆ. ಇಲ್ಲಿ ತುಂಬಾ ಫೋಟೋ ಶೂಟ್ಗಳೆಲ್ಲ ನಡೆಯುತ್ತವೆ. ಈ ಬ್ರಿಡ್ಜ್ ನ ನೀವು ಹಾಗೆ ಕ್ರಾಸ್ ಮಾಡಿ ಒಂದು 3 ಕಿಲೋಮೀಟರ್ ಮುಂದೆ ಹೋದ್ರೆ ನಿಮಗೆ ಬಸವಧಾಮ ಆಶ್ರಮ ಸಿಗುತ್ತೆ. ಈ ಆಶ್ರಮದಲ್ಲಿ ನಿಮಗೆ ಉಪಹಾರ ಹಾಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ನೀವು ಒಂಚೂರು ವಿಶ್ರಾಂತಿ ಪಡೆದು ನಿಮ್ಮ ಪ್ರಯಾಣವನ್ನ ಮುಂದುವರಿಸಬಹುದು. ನನ್ನ ಮುಂದಿನ ಸೈಕ್ಲಿಂಗ್ ವಿಡಿಯೋ ಅಲ್ಲಿ ಇನ್ನೊಂದು ಮಾರ್ಗದೊಂದಿಗೆ ಬರ್ತೀನಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.